ಎಲ್ಲರಿಗೂ ನಮಸ್ಕಾರಗಳು. ಈ ದಿನದ ಪ್ರಚಲಿತ ಘಟನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, 2025ರ ನೊಬೆಲ್ ಶಾಂತಿ ಪ್ರಶಸ್ತಿಗಾಗಿ ವೆನೆಜುವೆಲಾದ ಡ್ಯಾಶ್ ಅವರಿಗೆ ಪ್ರಜಾಪ್ರಭುತ್ವ ಮತ್ತು ಅಹಿಂಸಾತ್ಮಕ ಹೋರಾಟಕ್ಕಾಗಿ ಮಾಡಿದ ಧೈರ್ಯಶಾಲಿ ಸೇವೆಗಳಿಗೆ ನೀಡಲಾಗಿದೆ. ಇದರ ಉತ್ತರ ಎ. ಮಾರಿಯಾ ಕೋರಿನಾ ಮಚಾದೋ. ಎರಡನೇ ಪ್ರಶ್ನೆ, ಭಾರತದಲ್ಲಿ ಮಾನಸಿಕ ಆರೋಗ್ಯ ಸಹಾಯಕ್ಕಾಗಿ ಜನರು ಯಾವ ಸಹಾಯವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು? ಇದರ ಉತ್ತರ ಸಿ. 144116. ಮೂರನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಬಂಗಾಳ ಕೊಲ್ಲಿಯಲ್ಲಿ ಇರುವ ಕೋಕೋ ದ್ವೀಪಗಳು ಯಾವ ದೇಶಕ್ಕೆ ಸೇರಿವೆ? ಇದರ ಉತ್ತರ ಸಿ. ಮಯನ್ಮಾರ್ ದೇಶಕ್ಕೆ. ನಾಲ್ಕನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ 2021ರ ಕಾಯ್ದೆಯ ಪ್ರಕಾರ ಸರ್ವಗೆ ತಾಯಿಗೆ ನಿಗದಿಪಡಿಸಿದ ವಯೋಮಿತಿ ಎಷ್ಟು? ಇದರ ಉತ್ತರ ಬಿ. 25ರಿಂದ 35 ವರ್ಷ. ಐದನೆಯ ಪ್ರಶ್ನೆ, 2025ರಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸಭೆಯನ್ನು ಯಾವ ದೇಶವು ಅಧ್ಯಕ್ಷತೆ ವಹಿಸಿದೆ? ಇದರ ಉತ್ತರ ಬಿ. ಭಾರತ. ಆರನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ AIM 120 ಅಮ್ರಾಮ್ ಅಂದ್ರೆ ಮುಂದುವರಿದ ಮಧ್ಯಮ ಶ್ರೇಣಿಯ ಆಕಾಶದಿಂದ ಆಕಾಶಕ್ಕೆ ದಾಳಿ ಮಾಡಲು ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಇದರ ಉತ್ತರ ಡಿ. ಅಮೆರಿಕ. ಏಳನೆಯ ಪ್ರಶ್ನೆ, ಇತ್ತೀಚೆಗೆ ಅಗ್ರಿಯೆನ್ಸಿಸ್ ಯೋಜನೆಯನ್ನು ಯಾವ ಸಚಿವಾಲಯದ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ? ಇದರ ಉತ್ತರ ಸಿ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಎಂಟನೆಯ ಪ್ರಶ್ನೆ, ಆಯುಷ್ ಸಚಿವಾಲಯವು ಇತ್ತೀಚೆಗೆ ದ್ರವ್ಯ ಪೋರ್ಟಲ್ ಅನ್ನು ಪ್ರಾರಂಭಿಸಿತು. ದ್ರವ್ಯ ಎಂಬ ಪದವು ಏನನ್ನು ಸೂಚಿಸುತ್ತದೆ? ಇದರ ಉತ್ತರ ಬಿ. ಆಯುಷ್ ಪದಾರ್ಥಗಳ ಬಹುಮುಖ ಮಾನದಂಡಕ್ಕಾಗಿ ಡಿಜಿಟಲೀಕೃತ ಮರುಪಡೆಯುವಿಕೆ ಅರ್ಜಿ. ಒಂಬತ್ತನೆಯ ಪ್ರಶ್ನೆ, ಭಾರತೀಯ ಸೇನೆಯ ಸಕ್ಷಮ್ ವ್ಯವಸ್ಥೆಯನ್ನು ಮುಖ್ಯವಾಗಿ ಯಾವ ರೀತಿಯ ರಕ್ಷಣಾ ವ್ಯವಸ್ಥೆಯಾಗಿ ವಿನ್ಯಾಸಗೊಳಿಸಲಾಗಿದೆ? ಇದರ ಉತ್ತರ ಎ. ಪ್ರತಿ ಮಾನವರಹಿತ ವೈಮಾನಿಕ ವ್ಯವಸ್ಥೆ ಗ್ರಿಡ್ ವ್ಯವಸ್ಥೆ. ಹತ್ತನೆಯ ಪ್ರಶ್ನೆ, ಇತ್ತೀಚೆಗೆ ಗೂಗಲ್ ಡೂಡಲ್ನಲ್ಲಿ ಯಾವ ದಕ್ಷಿಣ ಭಾರತೀಯ ತಿನಿಸು ಕಾಣಿಸಿಕೊಂಡಿದೆ? ಇದರ ಉತ್ತರ ಬಿ. ಇಡ್ಲಿ. 11ನೆಯ ಪ್ರಶ್ನೆ, IUCN ವಿಶ್ವ ಸಂರಕ್ಷಣಾ ಕಾಂಗ್ರೆಸ್ ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಇದರ ಉತ್ತರ ಡಿ. ಇದು ಪ್ರಕೃತಿ ಸಂರಕ್ಷಣಾ ತಜ್ಞರು ಮತ್ತು ನಿರ್ಧಾರ ತೆಗೆದುಕೊಳ್ಳುವವರ ಅತಿ ದೊಡ್ಡ ಸಭೆಯಾಗಿದೆ. 12ನೇ ಪ್ರಶ್ನೆ, IUCN ವಿಶ್ವ ಸಂರಕ್ಷಣಾ ಕಾಂಗ್ರೆಸ್ ಎಷ್ಟು ಅವಧಿಗೊಮ್ಮೆ ನಡೆಯುತ್ತದೆ? ಇದರ ಉತ್ತರ ಸಿ. ಪ್ರತಿ 4 ವರ್ಷಕ್ಕೊಮ್ಮೆ. 13ನೆಯ ಪ್ರಶ್ನೆ, ಈ ವರ್ಷ IUCN ವಿಶ್ವ ಸಂರಕ್ಷಣಾ ಕಾಂಗ್ರೆಸ್ 2025 ಯಾವ ನಗರದಲ್ಲಿ ನಡೆಯಲಿದೆ? ಇದರ ಉತ್ತರ ಸಿ. ಅಬುದಾಬಿ. 14ನೆಯ ಪ್ರಶ್ನೆ, IUCN ವಿಶ್ವ ಸಂರಕ್ಷಣಾ ಕಾಂಗ್ರೆಸ್ 2025ರ ವಿಷಯವೇನು? ಇದರ ಉತ್ತರ ಡಿ. ಪರಿವರ್ತನಾ ಸಂರಕ್ಷಣೆಗೆ ಶಕ್ತಿ ನೀಡುವುದು. 15ನೇ ಪ್ರಶ್ನೆ, IUCN ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ವಿಶ್ವ ಸಂರಕ್ಷಣಾ ಕಾಂಗ್ರೆಸ್ 2025ರಲ್ಲಿ ಭಾರತ ಯಾವ ಪ್ರಮುಖ ಯೋಜನೆಯನ್ನು ಅನಾವರಣಗೊಳಿಸಿತು? ಇದರ ಉತ್ತರ ಎ. ರಾಷ್ಟ್ರೀಯ ಕೆಂಪು ಪಟ್ಟಿ ಮಾರ್ಗಸೂಚಿ ಮತ್ತು ದೃಷ್ಟಿ 2025-2030. ಧನ್ಯವಾದಗಳು.